ಒನ್ ನೇಷನ್ ಒನ್ ಎಲೆಕ್ಷನ್ ಬಂದರೆ ಎಕ್ಸ್ಪೆನ್ಸಸ್ ಏನಿದೆ ಅದೆಲ್ಲನೂ ನಾವು ಸೇವ್ ಮಾಡ್ಬೋದು ಆಯಿತಾ. ಬಟ್ ಆದರೆ ಸ್ಟೇಟ್ ಗೌರ್ಮೆಂಟ್ ಬಂದುಬಿಟ್ಟು ನೋಡಿದ್ರೆ ಅದು ಓಕೆ, ಬಜೆಟ್ ಏನೋ ಸೇವ್ ಆಗುತ್ತೆ ಅವ್ರದ್ದು. ಬಟ್ ಸ್ಟೇಟ್ ವೈಸ್ ನೋಡಿದಾಗ ಪಬ್ಲಿಕ್ ಒಪಿನಿಯನ್ ಏನಿದೆ ಅಂತ ಗೊತ್ತಾಗಲ್ಲ. ಬಿಕಾಸ್ ಎಲ್ಲರೂ ಕಾನ್ಸಂಟ್ರೇಟ್ ಮಾಡೋದು ಓನ್ಲಿ ಸೆಂಟ್ರಲ್ ಗೌರ್ಮೆಂಟ್ ಮೇಲೆ. ಸ್ಟೇಟ್ ಗೌರ್ಮೆಂಟ್ ಅಂದರೆ ಹೋಗಿಬಿಡುತ್ತೆ. ಬಿಕಾಸ್ ಒಂದು ಲೀಡರ್ಶಿಪ್ ಅಂದರೆ ಒಬ್ಬರೇ ಅದನ್ನ ಹ್ಯಾಂಡಲ್ ಮಾಡಲಿಕ್ಕೆ ಆಗಲ್ಲ. ಸೊ ಸ್ಟಾರ್ಟಿಂಗ್ ಸ್ಟೇಟಿಂದ ಆಮೇಲೆ ಇಂಡಿಯಾಗೆ ಬರಬೇಕು, ಐ ಮೀನ್ ನೇಷನ್ಗೆ ಬರಬೇಕಾಗತ್ತೆ. ಸೊ ಸ್ಟೇಟ್ ವೈಸ್ ನಾವು ನೋಡಿದಾಗ ಫಸ್ಟ್ ಅಲ್ಲಿ ಯಾರಿದ್ದಾರೆ, ಲೀಡರ್ ಯಾರಿದ್ದಾರೆ ಅಂತ ಚೆಕ್ ಮಾಡಿಬಿಟ್ಟು ಪಬ್ಲಿಕ್ ವಾಯ್ಸ್ನ ನಾವು ಅಂದರೆ ಸಪೋರ್ಟ್ ಆಗಿರ್ತಾರೆ ಅಲ್ಲಿರೋ ಲೀಡರು. ಸೊ ಹಾಗಾಗಿ ಆ್ಯಕ್ಚುಲಿ ಅದು ಕೂಡ ಒಳ್ಳೆಯದು, ಇದು ಕೂಡ ಓಕೆ. ಬಿಕಾಸ್ ಯಾವ ರೀತಿಯಾಗಿ ನಮ್ಮ ದೇಶಕ್ಕೆ ಸಹಾಯಕಾರಿ ಆಗ್ಬೋದು ಅಂತ ಅದೇ ನಾನು ಹೇಳಿದೆ ಅಲ್ವಾ, ಅಥವಾ ಬಾಧಕ ಆಗುತ್ತೋ. ನಮಗೆ ಎರಡೂ ಬೇಕು. ಪಬ್ಲಿಕ್ ಒಪಿನಿಯನ್ ಬೇಕು. ಲೀಡರ್ಸ್ ಎಲ್ಲ ಏನಕ್ಕೆ ಬರ್ತಾರೆ, ಪಬ್ಲಿಕ್ಗೆ ಸಪೋರ್ಟ್ ಮಾಡಲಿಕ್ಕೆ, ಪಬ್ಲಿಕ್ ಏನಾದರೂ ಪ್ರಾಬ್ಲಮ್ ಇದ್ದರೆ ಸಾಲ್ವ್ ಮಾಡಲಿಕ್ಕೆ ಅಂತ ಬರ್ತಾರೆ ಆಯಿತಾ. ಸೊ ಅದೇ ಇರಲಿಲ್ಲ ಅಂದರೆ ಲೀಡರ್ ಇದ್ದರೂ ಏನೂ ಇಲ್ಲ ಅಲ್ಲ. ಸೊ ಕೇಂದ್ರ ಸರ್ಕಾರದವರು ಒಂದು ದೇಶ ಒಂದು ಚುನಾವಣೆ ಅಂತೇಳಿ ಬಿಲ್ಲನ್ನು ಪಾಸ್ ಮಾಡ್ತಿದ್ದಾರೆ. ಏನಿದ್ರ ಬಗ್ಗೆ ತಮ್ಮ ಅಭಿಪ್ರಾಯ? ಸರ್, ಇದು ಮಾಡಬಾರ್ದು ಸರ್. ಅದು ಯಾವ ಕಾರಣ ಅನ್ಯಾಯ ಆಗುತ್ತೆ. ಏಕೆಂದರೆ ಇದು ಪ್ರಜಾಪ್ರಭುತ್ವ ವ್ಯವಸ್ಥೆನ ಕಗ್ಗೊಲೆ ಮಾಡ್ದಂಗೆ. ಒಂದು ಚುನಾವಣೆ ಮಾಡಿಬಿಟ್ರೆ ಇವಾಗ ಗ್ರಾಮ ಪಂಚಾಯತಿ, ತಾಲೂಕು ಪಂಚಾಯತಿ, ಜಿಲ್ಲಾ ಪಂಚಾಯತಿ ಚುನಾವಣೆಗಳು ನಡೀಬೇಕಾಗುತ್ತೆ. ನೀವು ಲೋಕಸಭೆ ಮತ್ತು ವಿಧಾನಸಭೆಗಳ ಎಲೆಕ್ಷನ್ಗಳನ್ನ ಒಂದೇ ಮಾಡೋದಾದರೆ ಈಗ ನೋಡ್ತಾ ಇದ್ದೀರಿ ಎಲ್ಲ ಸರ್ಕಾರಗಳನ್ನ 6 ತಿಂಗಳು 3 ತಿಂಗಳು ಗೌರ್ಮೆಂಟ್ಗಳು ಬಿದ್ದೋಗ್ತವೆ. ಈಗ ಇನ್ ಕೇಸು 6 ತಿಂಗಳಿಗೊಂದು ಗೌರ್ಮೆಂಟು ಡಿಸಾಲ್ವ್ ಆಯಿತು ಅಂತಂದರೆ ಇನ್ನು 5 ವರ್ಷ ಆಡಳಿತ ಬಂದು ಕೂತ್ಕರುತ್ತೆ. ಅಲ್ಲಿ ಯಾವುದೇ ಪ್ರಜಾಪ್ರಭುತ್ವದ ಸಂವಿಧಾನ ಸರ್ಕಾರ ಆಡಳಿತಾತ್ಮಕವಾಗಿ ನಡೀತದೆ ಹೊರತು ಚುನಾಯಿತ ಸರ್ಕಾರ ಇರೋದಿಲ್ಲ. ಹಾಗಾಗಿ ಅದು ಒಂದು ನೇಷನ್ನು ಒನ್ ಎಲೆಕ್ಷನ್ನು ಅದು ಬೇಕಿಲ್ಲ ಅನ್ನೋದು ನನ್ನ ಅಭಿಪ್ರಾಯ ಸರ್. ಹಿಂದೆ 1952ರಲ್ಲಿ ಪ್ರಥಮ ಸಾರ್ವತ್ರಿಕ ಚುನಾವಣೆ ನಡೆದಾಗ ಮೂರು ಚುನಾವಣೆಗಳು ಇದೇ ರೀತಿಯಾಗಿ ನಡೆದಿದ್ದವು. ಆ ಒಂದು ಉದ್ದೇಶವನ್ನು ಇಟ್ಟುಕೊಂಡು ಈ ರೀತಿಯಾಗಿ ಮತ್ತೆ ತೊಗೊಂಬಂದರೆ ಚುನಾವಣೆ ವೆಚ್ಚವನ್ನು ಕಡಿಮೆ ಮಾಡ್ಬೋದು, ಚುನಾವಣೆ ಹೊರೆಯನ್ನು ಕಡಿಮೆ ಮಾಡ್ಬೋದು ಅಂತೇಳಿ ಅನ್ನುವಂಥ ಒಂದು ಉದ್ದೇಶ. ಸರ್, ನೀವು ಬರೀ ಚುನಾವಣಾ ವೆಚ್ಚವನ್ನು ಕಡಿಮೆ ಮಾಡ್ಬೋದು ಅಂತ ಒಂದು ರೀತಿಲಿ ಒಂದು ನಾಣ್ಯದ ಒಂದು ಮುಖನ ಮಾತ್ರ ನೋಡ್ತಾ ಇದ್ದಾರೆ ಇವರು. ಯಾರು ಕೇಂದ್ರ ಸರ್ಕಾರದ ಇನ್ನೊಂದು ಮುಖವನ್ನು ನೋಡ್ತಾ ಇಲ್ಲ ಇವರು. ನಾನು ಆಗಲೇ ಬೇಸಿಕಲಿ ಹೇಳಿದಾಗೆ ಗ್ರಾಮ ಪಂಚಾಯಿತಿಯಿಂದ ಹಿಡಿದು ಈ ನಮ್ಮ ಪಂಚಾಯತ್ ರಾಜ್ ವ್ಯವಸ್ಥೆಗೆ ಕೊಡಲಿ ಪೆಟ್ಟು ನೀಡುವಂಥದ್ದು ಈ ಕಾಯ್ದೆ ಸರ್. ಹೌದು. ಒಟ್ಟಿನಲ್ಲಿ ಒಂದು ದೇಶ ಒಂದು ಚುನಾವಣೆ ಅನ್ನುವಂಥದ್ದು ಏನು ನಿಮ್ಮ ಬಗ್ಗೆ? ಸರ್, ಮಾಡಬಾರ್ದು ಸರ್, ಅದು ಮಾಡಬಾರ್ದು. ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಕಗ್ಗೋಲೆ ಅದು. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.